ಕಲರ್ ಟ್ಯಾಕಿಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರೂಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರು ತಮ್ಮೆಲ್ಲರಿಗೂ ದ್ವಾದಶ ರಾಶಿಯ ರಾಶಿಫಲ 2026 ಗುರು ಬದಲಾವಣೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರವೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀ ಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ದ್ವಾದಶ ರಾಶಿಗಳಲ್ಲಿ ಸಿಂಹ ರಾಶಿಯ ರಾಶಿಫಲ ಹೇಗಿರುತ್ತೆ 2/6/2026 ಗುರು ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ. ಮಂಗಳವಾರ ದಿನ ಅವತ್ತು ಬೆಳಗ್ಗೆ ಸೂರ್ಯೋದಯ ಒಂದು 6-6:30 ಅನ್ಕೊತ ಇಟ್ಕೊಳ್ಳಿ. ಸೊ ಹೇಗಿರುತ್ತೆ ಸಿಂಹ ರಾಶಿಗೆ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ವಿ. ಕಲರ್ ಟಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣ ಬನ್ನಿ. ಸಿಂಹ ರಾಶಿಗೆ ರಾಶ್ಯಾಧಿಪತಿ ಸೂರ್ಯ 10ನೇ ಮನೆಯಲ್ಲಿದ್ದಾನೆ, 11ನೇ ಮನೆಯಲ್ಲಿ ಬುಧ ಇದ್ದಾನೆ. 12, 11, 10ನೇ ಮನೆಯಲ್ಲಿ ಸೂರ್ಯ, 9ನೇ ಮನೆಯಲ್ಲಿ ಕುಜ. ಸೊ ರಾಶಿಗೆ 9ನೇ ಮನೆಯ ಅಧಿಪತಿ 9ನೇ ಮನೆಯಲ್ಲಿರೋದು ಭಾರಿ ವಿಶೇಷ. ಸೊ ರಾಶಿಗೆ ಸುಖಸ್ಥಾನಾಧಿಪತಿ, ಆಮೇಲೆ ಭಾಗ್ಯಸ್ಥಾನಾಧಿಪತಿ ಬಂದು ಕುಜ. ಯಾರಿಗೆ? ಸಿಂಹ ರಾಶಿಗೆ ಕುಜ ಬಂದು ಸುಖಸ್ಥಾನಾಧಿಪತಿ, ಭಾಗ್ಯಾಧಿಪತಿ, 9ನೇ ಮನೇಲಿ ಸ್ವಂತ ಮನೆಯಲ್ಲಿದ್ದಾನೆ. ಆಗ ಸುಖಕ್ಕೇನು ಕೊರತೆ ಇಲ್ಲ, ಆಮೇಲೆ ಭಾಗ್ಯಕ್ಕೇನು ಕೊರತೆ ಇಲ್ಲ. 12ನೇ ಮನೆಯ ಅಧಿಪತಿ 5ನೇ ಮನೆಯಲ್ಲಿದ್ದಾನೆ, ಅದೇನಂತ ಲಾಭದಾಯಕ ಅಲ್ಲ. ಕೇತು ರಾಶಿಯಲ್ಲಿದ್ದಾನೆ, ಲಾಭದಾಯಕ ಅಲ್ಲ. ಆಮೇಲೆ ರಾಹು 7ನೇ ಮನೆಯಲ್ಲಿದ್ದಾನೆ, ಲಾಭದಾಯಕ ಅಲ್ಲ. ಶನಿ 8ನೇ ಮನೆಯಲ್ಲಿ ಅಷ್ಟಕ್ಕಷ್ಟೇ. ಓಕೆ. ಸೂರ್ಯ ಬಂದು 10ನೇ ಮನೆಯಲ್ಲಿ, ಸುಖಸ್ಥಾನಾಧಿಪತಿ ಭಾಗ್ಯಸ್ಥಾನಾಧಿಪತಿ 9ನೇ ಮನೆಯಲ್ಲಿ, 2 ಮತ್ತು 11ನೇ ಅಧಿಪತಿ ಬುಧ 11ನೇ ಮನೆಯಲ್ಲಿ. ಈ 3 ಗ್ರಹಗಳ ಕಾಂಬಿನೇಷನು. ಈವನ್ ಶುಕ್ರ ಕೂಡ ತೊಗೋಬೋದು, 10ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿದ್ದಾನೆ ಅಂತ. ಇವೆಲ್ಲವೂ ಒಳ್ಳೆಯದೇ. ಆಮೇಲೆ ಗುರುಗ್ರಹ ಬಂದು 12ನೇ ಮನೆಯಲ್ಲಿದ್ದಾನೆ. ಯಾರು? ಪೂರ್ವ ಪುಣ್ಯಾಧಿಪತಿ ಸಿಂಹರಾಶಿಗೆ. 12ನೇ ಮನೆ ಅಂದ ತಕ್ಷಣ ನಾವು ಹೇಳ್ತೀವಲ್ಲ, 3, 6, 8, 12 ವ್ಯಯಸ್ಥಾನಗಳು, ಅಲ್ಲಿ ಪವರ್ ಇರೋಲ್ಲ ಅಂತ. ಗುರು ಉಚ್ಚವಾಗಿದ್ದಾನೆ. ಗುರು ಉಚ್ಚವಾಗಿದ್ದಾಗ ಪವರ್ಲೆಸ್ ಹೆಂಗಾಗ್ತಾನೆ? ಆಗಲ್ಲ. ಅದರಿಂದ ಅದು ಪವರ್ಲೆಸ್ ಅಲ್ಲ. ಅವಾಗ ಆಲ್ಮೋಸ್ಟ್ ನಿಮಗೆ ವೆಲ್ ಪ್ಲೇಸ್ಡ್ ಪ್ಲ್ಯಾನೆಟ್ ಅಂದರೆ ಗುರುನೂ ಹಾಗೆ ತಗೋಬೋದು, ಬುಧನ್ ತಗೋಬೋದು, ಸೂರ್ಯನ ತಗೋಬೋದು, ಕುಜನ್ ತಗೋಬೋದು. ಈ ಗ್ರಹಗಳೆಲ್ಲ ಪ್ಲಸ್ ಏನೇನು ಮಾಡಿಸ್ತವೆ ಅಂತ ನೋಡೋಣ. ಲಾಭಸ್ಥಾನದಲ್ಲಿ ಬುಧ ಇದ್ದಾನ, ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ ಬರಲ್ಲ. ಇವರು ಮನೆ ಕಟ್ತಾರೆ, ಭೂಮಿ ತಗೊಳ್ತಾರೆ. ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ 10 ಎಕರೆ ಇರೋರು 10 ಎಕರೆ ನೀವು 1 ಎಕರೆ 11 ಎಕರೆ ಮಾಡ್ಬೋದು ಅಲ್ವಾ? 1 ಎಕರೆ ತೊಗೋಬೋದು. ಆದರೆ 10 ಎಕರೆ ಜಮೀನು ಇಟ್ಕೊಂಡಿರೋರು ಇನ್ನೊಂದು 10 ಎಕರೆ ಡಬಲ್ ಅಗ್ರಿಕಲ್ಚರ್ ಜಮೀನು ಸೇರಿಸ್ಬೋದು. ಒಂದು ಸೈಟ್ ತೊಗೊಂಡ್ರು 2-3 ಸೈಟ್ ತೊಗೋಬೋದು. ಶೇರ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ರೆ ಭಾರಿ ದುಡ್ಡಾಗುತ್ತೆ, ಲಾಭ ಆಗುತ್ತೆ. ಅದರಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಿರ್ತಕ್ಕಂಥವ್ರಿಗೆ ಬೈಯಿಂಗ್ ಸೆಲ್ಲಿಂಗಲ್ಲಿ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಎಲ್ಲ ಕ್ಯಾಟಗರಿ ಪೀಪಲ್ಗೂ, ಬಿಸ್ನೆಸ್ ಪೀಪಲ್ಗೆ ತುಂಬಾ ಚೆನ್ನಾಗಿರುತ್ತೆ. ಫ್ರಮ್ ವೆಜಿಟೇಬಲ್ಸ್ ಟು ಗೋಲ್ಡ್ವರೆಗೂ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿರುತ್ತೆ ಬಿಸ್ನೆಸ್ ಪೀಪಲ್ಗೆ. ಆಮೇಲೆ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ, ಕ್ಯಾಟಗರಿ ಪೀಪಲ್ಗೆ. ಪ್ರೈವೇಟ್ ಸೆಕ್ಟ್ರ್ ಓಕೆ, ಗೌರ್ಮೆಂಟ್ ಸೆಕ್ಟ್ರ್ ಭಾರಿ ಕಷ್ಟ. ಅದರಲ್ಲಿ ಸಿಂಹರಾಶಿ ಅಂದರೆ, ಸಿಂಹರಾಶಿಯಲ್ಲಿ ಹುಟ್ಟಿರೋರು ಗೌರ್ಮೆಂಟಲ್ಲಿ ಹೋಗಿ ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಕಾರ್ಪೊರೇಟರ್, ಮಿನಿಸ್ಟ್ರು ಒಂದು 100 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಸಿಂಹರಾಶಿಯವ್ರ ಕೈ ಎತ್ತರಪ್ಪ ಅಂದರೆ 60% ಮೇಲೆ ಎತ್ಬಿಡ್ತಾರೆ ಕೈ. ಸಿಂಹರಾಶಿಯಲ್ಲಿ ಹುಟ್ಟೋರೆಲ್ಲ ದತ್ತುಪುತ್ರರುಗಳೇ ಒಂಥರ. ನಾವು ನ್ಯೂಮರಾಲಜಿ ಪ್ರಕಾರ 1, 10, 19, 28ನೇ ತಾರೀಕು ಹುಟ್ಟೋರು ದತ್ತುಪುತ್ರರುಗಳು. ಸರ್ಕಾರದ ಕೆಲಸ ಕಾರ್ಯದಲ್ಲಿ ಇರ್ತಾರೆ ಅಂತ ಹೇಳ್ತೀವಲ್ಲ, ಅದೇ ಥರ ಸಿಂಹರಾಶಿಯಲ್ಲಿ ಹುಟ್ಟೋರು ದತ್ತುಪುತ್ರರೇ ಸರ್ಕಾರಕ್ಕೆ. ಆ ರೀತಿ ಇರ್ತಾರೆ. ಸೊ ಅವ್ರಿಗೆಲ್ಲ ಸರ್ಕಾರದಲ್ಲಿರೋರಿಗೆ ಕೇತು ಅಲ್ಲಿರೋದ್ರಿಂದ ಸ್ವಲ್ಪ ತೊಂದರೆಗಳು ಕೊಡುತ್ತೆ. ಅದರಿಂದ ಸರ್ಕಾರದಲ್ಲಿ ಕೆಲಸ ಮಾಡೋರು ಮಾತ್ರ ತುಂಬ ಪ್ಯಾರಾಮೀಟ್ರ್ ನೋಡ್ಕೊಂಡು ಕೆಲಸ ಮಾಡಿ, ಇಲ್ಲಾಂದರೆ ತೊಂದರೆಗೆ ಸಿಕ್ಕಾಕ್ಕೋಬಹುದು. ಎಜುಕೇಷನಿಂದ ಸ್ಟಾರ್ಟ್ ಮಾಡೋಣ. 4ನೇ ಅಧಿಪತಿ ಕುಜ 9ನೇ ಮನೆಯಲ್ಲಿದ್ದಾರೆ ಅಂದ್ವಿ. ಎಜುಕೇಷನಲ್ಲಿರ್ತಕ್ಕಂಥ ಸಿಂಹರಾಶಿ ಸ್ಟೂಡೆಂಟ್ಸ್ಗೆ ಜಾಕ್ಪಾಟ್. ಅದರಲ್ಲಿ ಸ್ಪೋರ್ಟ್ಸ್ ಪರ್ಸ್ನಾಲಿಟಿಗಳು, ಅಥ್ಲೆಟ್ ಯಾರು ಇರ್ತಾರೋ, ಒಳ್ಳೊಳ್ಳೆ ಕಾಲೇಜ್, ಒಳ್ಳೊಳ್ಳೆ ಸ್ಕೂಲು ಆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸಿಗ್ಬೋದು. ಆಮೇಲೆ ಎಸ್ಪೆಷಲಿ ಕೆಲವರು ಸಿಂಹರಾಶಿಯಲ್ಲಿ ಹುಟ್ಟೋರು ಭಾಳಷ್ಟು ಜನ ಮೆಡಿಕಲ್ ಓದಬೇಕು ಅಂತ ಇಂಟ್ರೆಸ್ಟ್ ಇದ್ದು ಮೆಡಿಕಲ್ ಫೀಲ್ಡಲ್ಲಿ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತಾರೆ. ಅದು ಫಾರ್ಮಸಿ ಆಗ್ಬೋದು, ಮೆಡಿಕಲ್ MBBS ಆಗ್ಬೋದು, MD ಆಗ್ಬೋದು, ಈವನ್ FRCS ಅಂತಲ್ಲ, ಫೆರೋ ರಾಯಲ್ ಸೊಸೈಟಿ, FRS ಅದೆಲ್ಲ ಹೇಳ್ತಾರಲ್ಲ, ಅದೆಲ್ಲವೂ ಮಾಡ್ಕೊಳ್ಳೋ ಯೋಗ ಸಿಂಹರಾಶಿಯಲ್ಲಿ ಹುಟ್ಟಿರೋ ಸ್ಟೂಡೆಂಟ್ಸ್ಗಿದೆ. ಅಂದರೆ ಟಾಪ್ ಕ್ಲಾಸ್. ಆಮೇಲೆ ಇಂಜಿನಿಯರಿಂಗು ಕೂಡ ಅಷ್ಟೇ. ಕುಜಗ್ರಹ ಬಂದು ಇಂಜಿನಿಯರಿಂಗು ಸೂಟಬಲ್. ಏರೋನಾಟಿಕಲ್ ಇಂಜಿನಿಯರಿಂಗು, ಸ್ಪೇಸ್ ರಿಸರ್ಚು, ಹೈ ರೈಸ್ ಸ್ಕೈ ರೈಸ್ ಬಿಲ್ಡಿಂಗ್ ಅಂತೀವಲ್ಲ, ಸಿವಿಲ್ ಆರ್ಕಿಟೆಕ್ಚರು,
ಇನ್ಫ್ರಾಸ್ಟ್ರಕ್ಚರು ರೋಡ್ ಗೀಡೆಲ್ಲ ಆಗ್ತಕ್ಕಂಥ ಇಂಜಿನಿಯರ್ಸು, ಮೆಟ್ರೋ ಇದೆಲ್ಲ ಮಾಡ್ತಾರಲ್ಲ ಆ ಥರದ್ರಲ್ಲೆಲ್ಲ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಓಹೋ ಅಂತ ಕೆಲಸಗಳು ಸಿಗೋ ಚಾನ್ಸಸ್ ಇವ್ರಿಗಿರುತ್ತೆ. ಬಟ್ ಗೌರ್ಮೆಂಟ್ ಕೆಲಸದಲ್ಲಿ ಪ್ಯಾರಾಮೀಟ್ರ್ ಜೊತೆಗೆ ಇರಬೇಕು, ಇಲ್ಲಾಂದರೆ ತೊಂದರೆಗೆ ಸಿಕ್ಕಾಕ್ಕೊಳ್ತಾರೆ. ಸ್ಟೂಡೆಂಟ್ಸ್ ಕತೆ ಹಿಂಗಾಯ್ತಾ. ಇನ್ನು ಕೆರಿಯರಲ್ರವ್ರಿಗೆ ಪರವಾಗಿಲ್ಲ ಅಂದೆ ಪ್ರೈವೇಟ್ ಸೆಕ್ಟ್ರು, ಬಿಸ್ನೆಸ್ ಸಖತ್ತಾಗಿರ್ತಾರೆ ಅಂದೆ ಗೌರ್ಮೆಂಟ್ ಸೆಕ್ಟ್ರ್ ಪ್ರಾಬ್ಲಮ್ ಅಂತ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ಏನು, ಮದುವೆ ವಿಷಯಕ್ಕೆ. ರಾಶಿಯಲ್ಲೇ ಕೇತು, 7ನೇ ಮನೆಯಲ್ಲೇ ರಾಹು. 7ನೇ ಮನೆ ಅನ್ನೋದನ್ನೇ ಕಳತ್ರ ಸ್ಥಾನ, ನಮಗೆ ಸಿಗ್ತಕ್ಕಂಥ ಮಡದಿ ಅಂತೀವಿ. ಅಲ್ಲಿ ರಾಹು ಕುಳ್ತಿರೋದ್ರಿಂದ ಮದುವೆನ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಉತ್ತಮ. ಇಲ್ಲ ಗುರುಗಳೇ ಬೇರೆ ದಾರಿ ಇಲ್ಲ, ಒಳ್ಳೆಯ ಸಂಬಂಧ, ಡಬಲ್ ಚೆಕಪ್ ಮಾಡಿದ್ದೀವಿ, ತುಂಬ ವಯಸ್ಸು ಕೂಡ 33 34 ಆಯಿತು ಅಂದರೆ ಡಬಲ್ ಚೆಕಪ್ ಮಾಡಿದರೆ ಹೋಗ್ಬೋದು, ಇಲ್ಲಾಂದರೆ ಆಗಲ್ಲ. ರಾಶಿಯಲ್ಲೇ ಕೇತು ಇರುವಾಗ ನಮ್ಗೆ ನೋಡಿ ಮೈಗೆ ಬರೋ ರೋಗಗಳೆಲ್ಲ ಮನಸ್ಸಿಂದಾನೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಡಾಕ್ಟರ್ಸು. ಮನಸ್ಸಲ್ಲಿ ನಾವು ಅಂದ್ಕೊಂಬಿಟ್ವಿ ಶುಗರ್ ಲೆವೆಲ್ಲು ಹಿಂಗೆ, BP ಲೆವೆಲ್ ಹಿಂಗೆ, ಥೈರಾಯ್ಡ್ ಲೆವೆಲ್ ಹಿಂಗೆ, ಇದಕ್ಕೆ ಇಷ್ಟು MG ಮಾತ್ರೆ, ಅದಕ್ಕೆ ಅಷ್ಟು MG ಮಾತ್ರೆ, ವಾಕಿಂಗ್ ಮಾಡಬೇಕು, ಆಮೇಲೆ ಬ್ರೌನ್ ರೈಸ್ ತಿನ್ನಬೇಕು, ಹಿಂಗೆಲ್ಲ ಹಾಕ್ಕೊಂಬಿಟ್ವಿ ಅಂದರೆ ಆಟೋಮೆಟಿಕ್ಕಾಗಿ ರೈಸ್ ಆಗಿಬಿಡುತ್ತೆ. ಅದರಿಂದ ಮನಸ್ಸಿಗೆ ತೊಂದರೆ ಕೊಡ್ತಾನೆ, ಅದರಿಂದ ಮೈಗೆ ರೋಗಗಳು ಬಂದುಬಿಡುತ್ತೆ ಸಿಂಹರಾಶಿಗೆ. ಅದರಿಂದ ಹೆಲ್ತ್ ರಿಲೇಟೆಡ್ ಯಾರೇ ಆಗಲಿ, 1ನೇ ಕ್ಲಾಸ್ 2ನೇ ಕ್ಲಾಸ್ ಓದೋ ಮಕ್ಕಳಿಗೆಲ್ಲ ಅದು ಬರಲ್ಲ ಬಿಡಿ, ಅವ್ರು ಟೆನ್ಷನ್ ಫ್ರೀ, ಅಟ್ಲೀಸ್ಟ್ SSLCವರೆಗೂ ಆರಾಮಾಗಿರ್ತಾರೆ. SSLC ಮೇಲೆ ಅವರು ತರಿಸ್ಕೊತಾರೆ ಅಂತ ಇಟ್ಕೊಳ್ಳಿ, ಎಕ್ಸಾಮಿನೇಷನ್ ಫೀವರ್ ಅಪ್ಪ ಅಮ್ಮನೇ ಕೊಡಿಸ್ಬಿಡ್ತಾರೆ ಅವ್ರಿಗೆ. ಅದೊಂದು. 8ನೇ ಮನೇಲಿ ಶನಿ ಇರೋವಾಗ ಸ್ವಲ್ಪ ಆಯುಷ್ಯನ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ ತೊಂದರೆಗಳು ಕೊಡಬಹುದು. ಅದರಿಂದ ಅದೊಂದನ್ನು ಸ್ವಲ್ಪ ನೋಡ್ಕೋಬೇಕು. ಇದಕ್ಕೆ ಏನು ಮಾಡ್ಬೋದು, ಅದೊಂದು ಪರಿಹಾರ ಆಮೇಲೆ ನೋಡೋಣ. ಸೊ ದೆನ್ ರಿಲೇಷನ್ಶಿಪ್ ಅಂತ ಬಂದಾಗ ತೊಂದರೆಗಳಿದೆ. ಸುಪೀರಿಯರ್, ಸಬಾರ್ಡಿನೇಟ್ಸ್ ಆ್ಯಂಡ್ ಕೊಲೀಗ್ಸ್ ಇವ್ರ ಜೊತೆ ತೊಂದರೆ ಆಗಿ ಅವ್ರು ನಿಮ್ಮ ಮೇಲೆ ಗೊತ್ತಿಲ್ಲದೇ ಎನ್ಕ್ವೈರಿಗೆ ನಿಮ್ಗೆ ಲೆಟರ್ ಬರೆದು ಬಿಡ್ಬೋದು, ನಿಮ್ಮ ಮೇಲೆ ಎನ್ಕ್ವೈರಿ ಬರ್ಬೋದು, ಕೋರ್ಟ್ ಕಚೇರಿ ವ್ಯಾಜ್ಯಗಳು ಬರ್ಬೋದು, ಪೊಲೀಸ್ ಸ್ಟೇಷನ್ವರೆಗೂ ಹೋಗೋದು ಬರ್ಬೋದು. ಇವನ್ನ ನಮಗೆ ಏನೋ ಒಂದು ಸ್ವಲ್ಪ ಯಾವುದೋ ಗ್ಯಾರಂಟಿಗೆ ಚೆಕ್ ಕೊಟ್ಟಿರ್ತೀರಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಅಟ್ಲೀಸ್ಟ್ ನಿಮ್ಗೆ ಹೇಳ್ಬಿಡ್ತಾನೆ ಹಾಕ್ಬೇಕು, ಅದು ಹಾಕಲ್ಲ, ನಾನು ನೋಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಹಾಕ್ಬಿಡೋದು, ಬೇರೆಯವ್ರಿಗೆ ಚೆಕ್ ಕೊಟ್ಟು ಹಾಕ್ಸ್ಬಿಡೋದು. ನೀವೆಲ್ಲ ಹತ್ತತ್ರ ಕಟ್ಕಟ್ಟೆಗೆ ಹೋಗ್ಬಿಟ್ಟು ಬರಬೇಕು ಅನ್ನೋ ಲೆವೆಲ್ಲಿಗೆ ತೊಂದರೆ ಕೊಟ್ಬಿಡ್ತಾರೆ. ಆ ಪ್ರೆಷರಿಂದ ಸ್ವಲ್ಪ ಈಚೆ ಬರೋದಕ್ಕೆ ನಾನು ಕೆಲವು ಟೆಂಪಲ್ ಹೇಳ್ತೀನಿ, ಹೋಗಿ ಬನ್ನಿ. ಇಲ್ಲಾಂದರೆ ಈ ರಿಲೇಷನ್ಶಿಪ್ ಪ್ರಾಬ್ಲಮ್ ಭಾರಿ ಕಂಟಿನ್ಯೂ ಆಗಿಬಿಡುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ. ಎಲ್ಲ ರೀತಿಯಲ್ಲೂ ಬಿಸ್ನೆಸ್ ಪೀಪಲ್ ಚೆನ್ನಾಗಿರ್ತಾರೆ, ಕೆಲಸ ಮಾಡ್ತಿರ್ತಕ್ಕಂಥವ್ರು, ಸರ್ಕಾರದ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಮು, ಈ ಕೋರ್ಟ್ ಕೇಸ್ ಲಿಟಿಗೇಷನಲ್ಲಿ ನಿಮ್ಮನ್ನು ಸಿಕ್ಕಾಕ್ಸ್ಬೋದು. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ. 9 ನವಗ್ರಹಗಳು ಅಲ್ಲಿದೆ, ಸೂರ್ಯನೂ ಅಲ್ಲಿರ್ತಾನೆ, ಪ್ರಭಾವವಾಗಿರ್ತಕ್ಕಂಥ ಸ್ಥಳ. ಆದ್ದರಿಂದ ಆ ಸೂರ್ಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅದರಲ್ಲಿ ಭಾನುವಾರದ ದಿನ ಹೋಗಿ ಬಂದುಬಿಟ್ರಿ ಅಂದರೆ ಭಾರಿ ವಿಶೇಷ. ಆ ಸೂರ್ಯನ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ರಿ ಅಂದರೆ ಭಾನುವಾರ ದಿನ ಭಾರಿ ವಿಶೇಷ, ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಅದ್ರ ಜೊತೆಗೆ ಸೂರ್ಯನ ಅಧಿದೇವತೆ ಶಿವ ಅಂದ್ವಿ. ಸೂರ್ಯನ ಅಧಿದೇವತೆ ಶಿವ ಅಂದಾಗ ಅಲ್ಲಿ ಪಂಚಭೂತ ಶಿವಲಿಂಗಗಳು ಅಂತ ಹೇಳ್ತೀವಿ ನಾವು. ಪಂಚಭೂತ ಶಿವಲಿಂಗಗಳಲ್ಲಿ ಕಾಳಹಸ್ತೀಶ್ವರ ವಾಯುತತ್ವ, ಕಂಚಿ ಏಕಾಂಬರೇಶ್ವರ ಪೃಥ್ವಿತತ್ವ, ತಿರುವಣ್ಣಾಮಲೈ ಅರುಣಾಚಲೇಶ್ವರ ಅಗ್ನಿತತ್ವ, ತಿರುವಣೇಕಾವಲ್ ಜಂಬುಕೇಶ್ವರ ಜಲತತ್ವ, ಚಿದಂಬರ ನಟರಾಜ ಆಕಾಶತತ್ವ. ಈ 5 ಶಿವಲಿಂಗಗಳನ್ನು ಕೂಡ ದರ್ಶನ ಮಾಡಿ ಬಂದ್ರಿ ಅಂದರೆ ಸಿಂಹರಾಶಿಯವರಿಗೆ ಇನ್ನೊಂದು ಆನೆ ಬಲ ಬಂದಂಗೆ ಆಗುತ್ತೆ. ಸೊ ನಿಮಗೆ ಯಾರೇ ಆಗಲಿ, ನಿಮ್ಮ ಹಿಂದೆ ಯಾರೇ ಕತ್ತಿ ಮಸೀತಿದ್ದಾರೆ ಅಂದರೆ ಶತ್ರುಗಳೆಲ್ಲ ಇದಾಗ್ಬಿಡ್ತಾರೆ. ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ನಿಮ್ಮ ಜನ್ಮ ನಕ್ಷತ್ರದ ದಿನ ಈ ಅಗ್ನಿತತ್ವದ ಶಿವಲಿಂಗ ಅಂತ ಹೇಳ್ತಕ್ಕಂಥ ಅರುಣಾಚಲೇಶ್ವರನಿಗೆ ಗಿರಿವಲ ಬರೋದು ಉತ್ತಮ. ನಿಮ್ಮ ಜನ್ಮ ನಕ್ಷತ್ರದ ದಿನ, ನಿಮ್ಮ ಜನ್ಮ ನಕ್ಷತ್ರ ಗೊತ್ತಿರುತ್ತಲ್ಲ, ಆ ಜನ್ಮ ನಕ್ಷತ್ರದ ದಿನ ಯಾವ ವಾರ ಬರುತ್ತೋ ಏನು ಬರುತ್ತೋ ಆವತ್ತಿನ ದಿನ ಗಿರಿವಲ ಬನ್ನಿ. ಗಿರಿವಲ ಬರೋವಾಗ ಅದು ಇದು ಕತೆ ಗೀತೆ ಮಾತಾಡ್ಕೊಂಡು ಬರಬಾರ್ದು. ಒಂದೇ ಮಂತ್ರ ಶಿವ ಶಿವ ನಮ ಶಿವ ಅಂತ ಎಲ್ಲರೂ ಹೇಳ್ಕೊಂಡು ಹೋಗ್ತಾರೆ. ಅದು ಬಿಟ್ಟು ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ, ಇಷ್ಟೇ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ, ಇದೇ ಮಂತ್ರ ಹೇಳ್ಕೊಂಡು ನೀವು ಗಿರಿವಲ ಬಂದುಬಿಟ್ರೆ ಅಂದರೆ ನಿಮ್ಮ ಮೇಲೆ ಏನೇನು ಕತ್ತಿ ಮನಸ್ಸಿದ್ದಾರೆ ಸಿಂಹರಾಶಿಯವರು ಅವರೇ ಸಿಕ್ಕಾಕೊಂಡ್ಬಿಡ್ತಾರೆ, ತೊಂದರೆಯಿಂದ ಈಚೆ ಬಂದುಬಿಡ್ಬೋದು ನೀವು. ಪಂಚಭೂತ ಶಿವಲಿಂಗಗಳು ಇದು. ಇನ್ನು ಆರೋಗ್ಯದ ಸಮಸ್ಯೆಗಳಿಂದ ಈಚೆ ಬರಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಈ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರನ್ನ ದರ್ಶನ ಮಾಡಿ. ಅಮ್ಮನವ್ರಿಗೆ ಯಾವತ್ತೇ ಆಗಲಿ ಕಾಲೆಲ್ಲ ಇದು ಶಿಲ್ಪ ಕೆತ್ತಿದ್ರೆ ಕಾಲಲ್ಲೇ ಗೆಜ್ಜೆ ಎಲ್ಲ ಇರೋಂಗೆ ಕೆತ್ತಿಬಿಟ್ಟಿರ್ತಾರಲ್ಲ, ಇಲ್ಲಿ ಹಂಗಿಲ್ಲ, ಕಾಲಿಗೆ ಗೆಜ್ಜೆ ಹಾಕಿರ್ತಾರೆ. ಅಮ್ಮನವರು ಒಂದು ಹೆಣ್ಣುಮಗು ಕನಸಲ್ಲಿ ಬಂದು ನನಗೆ ಎಲ್ಲ ಒಡವೆ ಇದೆ, ನನಗೆ ಗೆಜ್ಜೆ ಇಲ್ಲ, ಕಾಲು ಗೆಜ್ಜೆ ಎಲ್ಲ ನೀನು ತೊಗೊಂಬಂದು ಕೊಡು ಅಂತ ಹೇಳಿ ಆ ಅಮ್ಮ ಬಂದು ಪುರೋಹಿತರಿಗೆ ಹೇಳಿ ಅದನ್ನು ಹಾಕಿಸ್ತಾರಂತೆ. ಅವ್ರು ನೋಡಿದ್ರೆ ಕಾಲು ಗೆಜ್ಜೆ ಇರಲಿಲ್ವಂತೆ ಅಲ್ಲಿ, ಆ ಕಾಲು ಗೆಜ್ಜೆ ಹಾಕಿದಂಥ ಸ್ಥಳ.
ಲಲಿತ ಸಹಸ್ರನಾಮ ಮೊದಲು ಕಂಡದ್ದು ಅಲ್ಲಿ. 51 ಶಕ್ತಿಪೀಠಗಳಲ್ಲಿ ಮೊದಲ ಶಕ್ತಿಪೀಠ ಅಂತ ಕರೆಯಲ್ಪಡ್ತದೆ. ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ. ದರ್ಶನ ಮಾಡ್ಕೊಂಡ್ಮೇಲೆ ಅಲ್ಲಿ ಮಧ್ಯಾಹ್ನ 12 ಗಂಟೆ 12ವರೆಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಆವಾಗ ಪೆರಂಡೈ ಕೀರೈ ಅಂತಾರೆ, ಅಂದರೆ ಪೆರಂಡೈ ಸೊಪ್ಪು, ಕೀರೆ ಅಂದರೆ ಸೊಪ್ಪು. ಆ ಸೊಪ್ಪು ಯಾವುದೋ ದೇವಲೋಕದಿಂದ ಯಾರೋ ಪುಣ್ಯಾತ್ಮರು ತೊಗೊಂಬಂದರು ಅಂತ, ಒಬ್ಬರು ಯಮಧರ್ಮರಾಯ ತೊಗೊಂಬಂದ ಅಂತಾರೆ, ಇಂದ್ರ ತೊಗೊಂಬಂದ ಅಂತಾರೆ, ಯಾರೋ ತೊಗೊಂಬಂದು ನೆಟ್ಟಿರ್ತಕ್ಕಂಥ ಆ ಪೆರಂಡೈ ಸೊಪ್ಪು, ಅದನ್ನು ಅನ್ನದಲ್ಲಿ ನೈವೇದ್ಯ ಮಾಡಿ ಅದನ್ನು ಕೊಡ್ತಾರೆ. ಅದನ್ನು ತಿಂದುಬಿಟ್ರೆ ಕ್ಯಾನ್ಸರ್ ಗುಣ ಆಗಿರೋದು ಕೂಡ ಕೆಲವ್ರ ಹತ್ರ ಪ್ರೂಫ್ ಇದೆ. ಕ್ರಾನಿಕ್ ಕ್ಯಾನ್ಸರ್ ಇದೆಯಲ್ಲ, ಆ ರೋಗಗಳೆಲ್ಲ ಹೋಗ್ಬಿಟ್ಟಿದೆ ಅಂತಾರೆ. ಸಿಂಹರಾಶಿಯವ್ರಿಗೆ ಇನ್ನು ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಅನ್ನಲ್ಲ, ಆ ಪ್ರಸಾದ ತಿಂದುಬಿಟ್ರೆ ಸಾಕು. ನೀವು ಮಧ್ಯಾಹ್ನ 12 ಗಂಟೆ 12ವರೆ ದೇವಸ್ಥಾನ ಕ್ಲೋಸ್ ಆಗೋ ಟೈಮ್ ಕೊಡ್ತಾರೆ. ನೀವು ಬೇರೆ ಎಲ್ಲ ದೇವಸ್ಥಾನ ನೋಡ್ಕೊಂಡು ಕರೆಕ್ಟಾಗಿ ಒಂದು 12 ಗಂಟೆಗೆ ಬಂದುಬಿಟ್ರೆ ಅಂದರೆ ಇದಾಗುತ್ತೆ. ಆಮೇಲೆ ಆ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನಂದರೆ, ರಾತ್ರಿ 7:30 8 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾರಲ್ಲ, ಆವಾಗ ಸೀರಗ ಸಾಂಬ ರೈಸ್ ಅಂತಾರೆ, ಅರಿಸಿ ಅಂತಾರೆ. ಸೀರಗ ಸಾಂಬ ಅರಿಸಿ ಅಂದರೆ ಪುರಾತನವಾದಂಥ ಅಕ್ಕಿ ಅದು. ಇವಾಗ ನಮಗೆಲ್ಲ ಹೇಳ್ತಾರೆ ಕಪ್ಪಕ್ಕಿ, ಕಾಲ ನಮಕ್, ರಾಜಸ್ಥಾನ್ ಕಡೆ ಕಾಲ ನಮಕ್ ರೈಸ್ ಅಂತಾರೆ, ಇಲ್ಲಿ ತಂಬೋಳಿ ರೈಸ್ ಅಂತಾರೆ, ಬ್ಲ್ಯಾಕ್ ರೈಸ್ ಅಂತಾರೆ, ಬ್ರೌನ್ ರೈಸ್ ಅಂತಾರಲ್ಲ ನಮ್ಮ ಕಡೆ. ಅದೇ ಥರ ಸೀರಗ ಸಾಂಬ ಅಕ್ಕಿ, ಅದರಲ್ಲಿ ನೈವೇದ್ಯ ಮಾಡಿ ಕೊಡ್ತಾರೆ. ತಿಂದುಬಿಟ್ರೆ ಗಟ್ಟಿ ಆಗಿಬಿಡ್ತೀರ ನೀವು. ಆದ್ದರಿಂದ ಆರೋಗ್ಯದ ಸಮಸ್ಯೆ ಹೋಗೋದಕ್ಕೆ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಮರೀದೇ ಇದನ್ನು ನೀವು ಮಾಡಿದ್ದೇ ಆದರೆ ಈ ಎಲ್ಲ ಪ್ರಾಬ್ಲಮಿಂದ ಈಚೆ ಬಂದುಬಿಡ್ತೀರ, ಚೆನ್ನಾಗಾಗ್ಬಿಡ್ತೀರ. ನಿಮಗೆ ಒಳ್ಳೆಯದಾಗಕ್ಕೆ ನೀವು ಹೇಳಬೇಕಾಗಿರೋ ಮಂತ್ರ ಈ ವರ್ಷ ಪೂರ್ತಿ ಓಂ ಹ್ರಾಂ ಹ್ರೀಂ ರೌಂ ಸ ಸೂರ್ಯಾಯ ನಮಃ. ನಿಮ್ಮ ರಾಶಿಯ ಅಧಿದೇವತೆ ಸೂರ್ಯ ಗ್ರಹ. ಓಂ ಹ್ರಾಂ ಹ್ರೀಂ ರೌಂ ಸ ಸೂರ್ಯಾಯ ನಮಃ. ಈ ಮಂತ್ರನ ಎಷ್ಟು ಬಾರಿ ಆಗುತ್ತೋ ಅಖಂಡ ಜಪ ಅಂತ ತಿಳ್ಕೊಂಡು ಹೇಳಿ, ಅಖಂಡ ಜಪ ಅಂತ ತಿಳ್ಕೊಂಡು ಹೇಳಿ. ಖಂಡಿತವಾಗ್ಲೂ ಭಾರಿ ಒಳ್ಳೆಯದಾಗುತ್ತೆ. ನಿಮಗೆ ಸೂರ್ಯನದು ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ, ಆ ಪ್ರಾಬ್ಲಮಿಂದ ಹೊರ ಬಂದುಬಿಡ್ತೀರಾ. ಎಲ್ಲ ರೀತಿ ಒಳ್ಳೆಯದು ನಿಮಗಾಗುತ್ತೆ. ಸೊ ನಿಮಗೆಲ್ಲ ರೀತಿ ಒಳ್ಳೆಯದಾಗಲಿ ಅಂತ ನಾವು ಸಿದ್ಧಿವಿನಾಯಕ ಶರವೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.